ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಚ್ಛೆಪಡ್ತೇನೆ. ಮಾನ್ಯ ಶಿವಕುಮಾರ ಸ್ವಾಮೀಜಿ ಅವರಿಗೆ ಜಾತಿ ಕುಲ ಯಾವುದೂ ಇರಲಿಲ್ಲ. ಎಲ್ಲ ವರ್ಗದ ಜನರನ್ನ ಪ್ರೀತಿ ಮಾಡ್ತಾ ಇದ್ರು. ಅವರಿಗೆ ಬದುಕನ್ನು ಕಟ್ಟಿಕೊಟ್ಟಿರುವಂಥದ್ದು ಎಲ್ಲ ಸಮುದಾಯದ ಜನರನ್ನ ಪ್ರೀತಿ ಮಾಡ್ತಾ ಇದ್ರು. ಹೀಗಾಗಿ ಇವತ್ತು ಸರ್ವೋದಯ ಅನ್ನುವಂಥ ಪರಿಕಲ್ಪನೆ ಈ ಮಠದಲ್ಲಿ ನಿತ್ಯ ನಿರಂತರವಾಗಿ ನಡೀತಾ ಇದೆ. ಇನ್ನೊಂದು ಅಂತ್ಯೋದಯ, ಒಂದು ಸರ್ವೋದಯ, ಇನ್ನೊಂದು ಅಂತ್ಯೋದಯ. ಅತ್ಯಂತ ಕಟ್ಟಕಡೆಯ ಮನುಷ್ಯನಿಗೆ ಇಲ್ಲಿ ಸ್ಥಾನ ಇದೆ, ಅವಕಾಶ ಇದೆ. ಅವನು ತನ್ನ ಬದುಕನ್ನ ಪ್ರಾರಂಭ ಮಾಡಲು ಎಲ್ಲ ರೀತಿಯ ವ್ಯವಸ್ಥೆ ಶ್ರೀಮಠದಲ್ಲಿದೆ. ಹೀಗಾಗಿ ಸರ್ವೋದಯ ಮತ್ತು ಅಂತ್ಯೋದಯವನ್ನ ಇವತ್ತು ಈ ಮಠದಲ್ಲಿ ಕಾಣ್ತಾ ಇದ್ದೇವೆ. ಇಡೀ ಕರ್ನಾಟಕದಲ್ಲಿ ಅದಾಗಬೇಕಾಗಿದೆ ಅನ್ನುವಂಥ ಮಾತನ್ನ ಈ ಸಂದರ್ಭದಾಗ ಹೇಳಿ, ಇವತ್ತು ನಮ್ಮ ಯುವ ನಾಯಕರಾದಂಥ ವಿಜೇಂದ್ರ ಅವರು ಒಂದು ಮಾತನ್ನು ಹೇಳಿದರು. ನಮ್ಮ ನಾಯಕರಾದಂಥ ಯಡಿಯೂರಪ್ಪಾಜಿ ಅವರು ಹೇಳಿದರು, ಇದನ್ನ ದಾಸೋಹ ದಿನ ಮಾಡಬೇಕು ಅಂತ. ಅದನ್ನು ನಾನು ದಾಸೋಹ ದಿನ ಅಂತಂದು ನಮ್ಮ ಸರ್ಕಾರ ಈಗಾಗಲೇ ಆಜ್ಞೆಯನ್ನು ಮಾಡಿದ್ದೇವೆ. ಮಧ್ಯಾಹ್ನ ಊಟದ ವ್ಯವಸ್ಥೆಗೆ ಡಾಕ್ಟರ್ ಶ್ರೀ ಶ್ರೀ ಶಿವಕುಮಾರ ಸ್ವಾಮೀಜಿಯವರ ಹೆಸರನ್ನು ಇಡಬೇಕು ಅಂತ ಹೇಳಿದ್ದಾರೆ. ಅದನ್ನು ಕೂಡಲೇ ನಮ್ಮ ಸರ್ಕಾರಿ ಆಜ್ಞೆಯಾಗಿ ನಾವು ಮಾಡ್ತೇವೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಚ್ಛೆಪಡ್ತೇನೆ. ನಮ್ಮ ಕೆಲಸ ಇಷ್ಟೇ, ಅವರು ಹಾಕಿಕೊಟ್ಟಂಥ ಮಾರ್ಗದರ್ಶನದಲ್ಲಿ ಮುಂದೆ ನಡಿಬೇಕು. ಸರ್ಕಾರ, ಎಲ್ಲ ಸರ್ಕಾರಗಳು, ಎಲ್ಲ ಆಡಳಿತಗಾರರು ಈ ಮಠವನ್ನು ಅತ್ಯಂತ ಶ್ರದ್ಧೆಯಿಂದ ಭಕ್ತಿಯಿಂದ ಕಂಡಿದ್ದಾರೆ. ನಮ್ಮ ಸರ್ಕಾರವು ಕೂಡ ಅತ್ಯಂತ ಶ್ರದ್ಧೆಯಿಂದ ಭಕ್ತಿಯಿಂದ ಈ ಮಠದ ಮಾರ್ಗದರ್ಶನದಲ್ಲಿ ಏನು ನಮ್ಮ ಬಸವಣ್ಣವರ ತತ್ವ ಇದೆ, ಇವತ್ತು ದಾಸೋಹ ತತ್ವ ಏನಿದೆ, ಅದಲ್ಲದೆ ಶಿಕ್ಷಣ, ಆರೋಗ್ಯ, ಇದಕ್ಕೆ ಹೆಚ್ಚಿನ ಮಹತ್ವವನ್ನು ಕೊಟ್ಟಿದ್ದೇವೆ. ಈ ಸರ್ವೋದಯ ಕಾರ್ಯಕ್ರಮಕ್ಕೆ 60,000 ಕೋಟಿಗಿಂತ ಹೆಚ್ಚು ಈ ವರ್ಷ ಬಜೆಟ್ನಲ್ಲಿ ನಾವು ಇಟ್ಟಿದ್ದೇವೆ ಅನ್ನುವಂಥ ಮಾತನ್ನು ಈ ಸಂದರ್ಭದಾಗ ಹೇಳಿ, ಪರಮ ಪೂಜ್ಯರ, ಇಲ್ಲಿರುವಂಥ ಎಲ್ಲ ಪರಮ ಪೂಜ್ಯರ ಮತ್ತು ಜಗದ್ಗುರುಗಳ ಆಶೀರ್ವಾದದೊಂದಿಗೆ ನನ್ನ ಒಂದು ಕೊನೆಯ ಮಾತನ್ನು ಹೇಳಕ್ಕೆ ಇಚ್ಛೆಪಡ್ತೇನೆ. ಇವರೆಲ್ಲರ ಆಶೀರ್ವಾದದೊಂದಿಗೆ ಜನ ಕಲ್ಯಾಣ, ಜನರ ಪರವಾಗಿ ನಮ್ಮ ಸರ್ಕಾರ ಕೆಲಸವನ್ನು ಮಾಡ್ತದೆ. ನಿಮ್ಮ ವಿಶ್ವಾಸವನ್ನು ಗಳಿಸುವ ರೀತಿಯಲ್ಲಿ ನಮ್ಮ ಸರ್ಕಾರ ಕೆಲಸವನ್ನು ಮಾಡ್ತದೆ ಅನ್ನುವಂಥ ಮಾತನ್ನು ಹೇಳಿ, ವಿಶೇಷವಾಗಿ ಬಡವರು, ದೀನ ದಲಿತರ ಪರವಾಗಿ, ಹೆಣ್ಣು ಮಕ್ಕಳ ಪರವಾಗಿ ನಾವೇನು ಕಾರ್ಯಕ್ರಮವನ್ನು ಮಾಡಿದ್ದೇವೆ ಅವನ್ನು ಅನುಷ್ಠಾನ ಮಾಡಿ ನಿಮ್ಮ ಹೃದಯದಲ್ಲಿ ಒಂದು ಸ್ಥಾನವನ್ನು ಮಾಡಿ ನಿಮ್ಮ ಪ್ರೀತಿ ವಿಶ್ವಾಸವನ್ನು ಗಳಿಸಿ ನಾವು ನಿಮ್ಮ ಮುಂದೆ ಬರ್ತೇವೆ ಅನ್ನುವಂಥ ಒಂದು ವಿಶ್ವಾಸದೊಂದಿಗೆ ಪರಮ ಪೂಜ್ಯರ ಆಶೀರ್ವಾದ ಮತ್ತು ಅಮಿತ್ಜಿಯವರ ಆಗಮನ ನಮ್ಮೆಲ್ಲರಿಗೂ ಸಂಚಲನ ಉಂಟು ಮಾಡಿದೆ. ದಾರಿ ಉದ್ದಕ್ಕೂ ಅವರಿಗೆ ನಮ್ಮ ಎಲ್ಲ ಜನ ಕಾರ್ಯಕರ್ತರು ತೋರಿಸಿರುವಂಥ ಪ್ರೀತಿ, ಇದು ಅವರ ಜನಪ್ರೀತಿಗೆ ಸಾಕ್ಷಿ. ಅವರಿಲ್ಲಿ ಬಂದು ನಮಗೆ ದೊಡ್ಡ ಶಕ್ತಿಯನ್ನು ಕೊಟ್ಟಿದ್ದಾರೆ. ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸಿ ಪರಮ ಪೂಜ್ಯರಲ್ಲಿ ವಂದಿಸಿ, ವೇದಿಕೆ ಮೇಲಿರುವಂಥ ನಮ್ಮ ನಾಯಕರಾದಂಥ ಯಡಿಯೂರಪ್ಪನವರು ಮತ್ತು ಎಲ್ಲರಿಗೂ ಕೂಡ ವಂದನೆಯನ್ನು ಸಲ್ಲಿಸಿ, ತಮಗೂ ಕೂಡ ವಂದನೆಯನ್ನು ಸಲ್ಲಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಧನ್ಯವಾದಗಳು. ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಈಗ ಭಕ್ತಿಯ ಗೌರವ ಸಮರ್ಪಣೆ. ಶ್ರೀ ಸಿದ್ಧಗಂಗಾ ಮಠದ ಫಾರ್ಮಸಿ ಕಾಲೇಜಿಗೆ ಶಿಲಾನ್ಯಾಸವನ್ನು ಮಾಡಬೇಕು ಅಂತ ಹೇಳಿ ಗುಂಡಿಯನ್ನು ಒತ್ತುವ ಮೂಲಕ ಚಾಲನೆಯನ್ನು ಮಾಡಬೇಕು ಅಂತ ಹೇಳಿ ನಮ್ಮ ಕೇಂದ್ರದ ಸಚಿವರಾದ ನಮ್ಮೆಲ್ಲರ ಧೀಮಂತ ನಾಯಕರಾದ ಪ್ರಹ್ಲಾದ್ ಜೋಶಿ ಅವರನ್ನು ನಾನು ಪ್ರಾರ್ಥನೆ ಮಾಡ್ತೇನೆ. ಫಾರ್ಮಸಿ ಕಾಲೇಜು ಸುಮಾರು 4 ಕೋಟಿ ವೆಚ್ಚದಲ್ಲಿ ಆ ಕಟ್ಟಡ ನಿರ್ಮಾಣ ಆಗ್ತಾ ಇದೆ. ನಮ್ಮೆಲ್ಲರ ನೆಚ್ಚಿನ ನಾಯಕರು, ಕನ್ನಡದ ಕಣ್ಮಣಿಗಳಾದ ಸನ್ಮಾನ್ಯ ಪ್ರಹ್ಲಾದ್ ಜೋಶಿ ಅವರು ಗುಂಡಿ ಒತ್ತುವ ಮೂಲಕ ಈ ಶಿಲಾನ್ಯಾಸವನ್ನು ನೆರವೇರಿಸಿಕೊಡ್ಬೇಕು ಅಂತ ಪ್ರಾರ್ಥಿಸ್ಕೊಳ್ತೇನೆ. ಧನ್ಯವಾದಗಳು. ಈಗ ಸನ್ಮಾನ್ಯ ಹಿರಿಯರಾದ ಪ್ರಹ್ಲಾದ್ ಜೋಶಿ ಅವರಿಂದ ನುಡಿ ನಮನ. ಪರಮ ಪೂಜ್ಯ
ಶ್ರೀ ಸಿದ್ಧಲಿಂಗ ಮಹಾಸ್ವಾಮಿಗಳು, ಜಗದ್ಗುರು ಶ್ರೀ ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮಿಗಳು ಇವರ ಪಾದಾರವಿಂದದಲ್ಲಿ ವಂದಿಸಿ, ಭಾರತ ದೇಶದ ಗೃಹ ಮಂತ್ರಿಗಳು, ಸಹಕಾರಿ ಮಂತ್ರಿಗಳು ಮತ್ತು ಅವರು ಗೃಹ ಮಂತ್ರಿಗಳಾದ ನಂತರ ದೇಶದ ಇತಿಹಾಸದಲ್ಲಿ ಒಂದು ಕಪ್ಪು ಚುಕ್ಕೆಯಾಗುಳಿದಂಥ ಕಾಶ್ಮೀರವನ್ನ ನಮ್ಮ 370 ತೆಗೆಯುವುದರ ಮೂಲಕ ಪೂರ್ತಿ ನಮ್ಮದಾಗಿಯನ್ನು ಮಾಡಿಸಿರುವಂತಹ ಸನ್ಮಾನ್ಯ ಅಮಿತ್ ಶಾ ಅವರಿಗೆ ನಾನು ತಮ್ಮೆಲ್ಲರ ಪರವಾಗಿ ಹಾರ್ದಿಕ ಸ್ವಾಗತವನ್ನು ಕೋರ್ತೇನೆ. ಸನ್ಮಾನ್ಯ ಯಡಿಯೂರಪ್ಪನವರೇ, ಸನ್ಮಾನ್ಯ ಬಸವರಾಜ ಬೊಮ್ಮಾಯಿ ಅವರೇ, ಶ್ರೀ ವಿಜೇಂದ್ರ ಅವರೇ, ಭಗವಂತ ಖೂಬಾ ಅವರೇ, ನಾರಾಯಣ ಸ್ವಾಮಿ ಅವರೇ, ಮಧುಸ್ವಾಮಿ ಅವರೇ, ಅರಗದ ಜ್ಞಾನೇಂದ್ರ ಅವರೇ, ಉಮೇಶ್ ಕತ್ತಿ ಅವರೇ, ಸಿ.ಟಿ. ರವಿ ಅವರೇ ಹಾಗೂ ಶ್ರೀ ಪರಮೇಶ್ವರ್ ಅವರೇ ಮತ್ತು ವೇದಿಕೆ ಮೇಲಿರುವಂಥ ಇನ್ನಿತರ ಎಲ್ಲ ಗಣ್ಯರೇ ಹಾಗೂ ಆಗಮಿಸಿರುವಂಥ ಎಲ್ಲ ಪೂಜ್ಯರೇ, ಇಡೀ ಜಿಲ್ಲೆ ಮತ್ತು ರಾಜ್ಯದ ಬೇರೆ ಬೇರೆ ಭಾಗಗಳಿಂದ ಇವತ್ತು ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂಥ ಎಲ್ಲ ಸದ್ಭಕ್ತರೇ, ತಮ್ಮೆಲ್ಲರಿಗೂ ನಾನು ಪೂಜ್ಯ ಸ್ವಾಮೀಜಿಯವರ ಈ ಒಂದು ಜಯಂತಿಯ ಸಂದರ್ಭದಲ್ಲಿ ತಮಗೆ ಶುಭಾಶಯವನ್ನು ಕೋರ್ತಾ ಅವರಿಗೆ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸ್ತಾ ಇದ್ದೆ. ಪೂಜ್ಯ ಸ್ವಾಮೀಜಿಯವರು ಭಗವದ್ಗೀತೆಯಲ್ಲಿ ಹೇಳಿದಂತೆ ನಹಿ ಜ್ಞಾನೇನ ಸದೃಶಂ ಪವಿತ್ರಂ ಇಹ ವಿದ್ಯತೆ ತತ್ವ ಸ್ವಯಂ ಯೋಗ ಸಂಸಿದ್ಧ ಕಾಲಾನಾತ್ಮನಿ ವಿದಂತಿ ಕರ್ಮಣ್ಯೇ ವಾದಿಕಾರಸ್ತೆ ಮಾಫಲೇ ಫುಸ್ಕದಾಸನ ಮಾ ಕರ್ಮಫಲ ಹೇಬೂತು ಭೂರ್ಮಾ ತತ್ವ ಸಂಗೋಸ್ತ ಕರ್ಮಣಿ. ಅಂದ್ರೆ ಮೊದಲನೇ ಶ್ಲೋಕದ ಅರ್ಥ ಜ್ಞಾನ ಮಹಾಪವಿತ್ರವಾದದ್ದು, ಅದಕ್ಕೆ ಸಾಟಿಯಾದಂಥ ಇನ್ನೊಂದು ಈ ಪ್ರಪಂಚದಲ್ಲಿಲ್ಲ. ಆದ್ದರಿಂದ ಜ್ಞಾನ ಮಾರ್ಗವನ್ನು ಹಿಡಿ. ಜ್ಞಾನವೆಂದರೆ ಭಗವಂತ. ಜ್ಞಾನ ಅಂದರೆ ವ್ಯಾವಹಾರಿಕ ಜ್ಞಾನ ಅಲ್ಲ, ಭಗವಂತನನ್ನು ತಿಳಿಯುವ ಜ್ಞಾನ. ಜ್ಞಾನ ಅಂದರೆ ಪಾಂಡಿತ್ಯ ಅಲ್ಲ, ಪಂಡಿತರು ಹೇರಳವಾಗಿ ಸಿಗುತ್ತಾರೆ, ಆದರೆ ಜ್ಞಾನಿಗಳು ಸಿಗುವುದು ವಿಪರೀಪ. ಪೂಜ್ಯ ಸಿದ್ಧಗಂಗಾ ಮಹಾಸ್ವಾಮಿಗಳು ಆ ರೀತಿಯ ಒಬ್ಬ ಜ್ಞಾನಿಗಳಾಗಿದ್ದರು ಅನ್ನುವಂಥ ಸಂಗತಿಯನ್ನು ನಾನು ಇಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಅದೇ ರೀತಿ ಪೂಜ್ಯ ಸ್ವಾಮೀಜಿಯವರು ಜಗತ್ತು ಕಂಡ ಒಂದು ಅಚ್ಚರಿ. ಇವತ್ತು ಶೂನ್ಯದಿಂದ ಸೃಷ್ಟಿಯನ್ನು ನಿರ್ಮಾಣ ಮಾಡಿದರು ಅಂತ ಹೇಳ್ಬೋದು. ಆ ರೀತಿ ಶೂನ್ಯದಿಂದ ಸೃಷ್ಟಿಯನ್ನು ನಿರ್ಮಾಣ ಮಾಡಿ ಇವತ್ತು 80 ವರ್ಷಗಳ ಕಾಲ, 8 ದಶಕಗಳ ಕಾಲ, 80 years, more than 80 years, ಯಾರಿಗೆ ಕಣ್ಣಿಲ್ಲದವರಿಗೆ, ಕಾಲು ಇಲ್ಲದವರಿಗೆ, ದಿವ್ಯಾಂಗರಿಗೆ, ಗತಿ ಇಲ್ಲದವರಿಗೆ, ಮನೆಯಿಂದ ಹೊರಗೆ ಹಾಕಿದವರಿಗೆ, ಯಾರಿಗೆ ಯಾರು ಕೇಳುವವರಿಲ್ಲ, ಅವರಿಗೆ ಯಾರಾದರೂ ಇದ್ದರೆ, ಯಾರಿಗೆ ಏನು ಕೇಳುವವರಿಲ್ಲ, ಅವರಿಗೆ ದೇವರಿದ್ದಾನೆ ಅಂತ ಹೇಳ್ತಾರೆ. ಆ ದೇವರ ಸ್ವರೂಪದಲ್ಲಿ ಸಿದ್ಧಗಂಗಾ ಸ್ವಾಮಿಗಳು ನಮ್ಮ ಮಧ್ಯೆ ಇದೇ ಪುಣ್ಯ ಭೂಮಿಯಲ್ಲಿ ಇದ್ರು ಅಂದ್ರೆ ಈ ಭೂಮಿಯಲ್ಲಿ ನಾವು ನಿಂತಿರುವುದೇ ಒಂದು ನಮ್ಮ ಸೌಭಾಗ್ಯ ಅಂತ ನಾವು ಭಾವಿಸ್ಬೇಕು ಸ್ನೇಹಿತರೆ. ಅಂಥ ಒಂದು ಭವ್ಯವಾದಂಥ ದಿವ್ಯವಾದಂಥ ಇತಿಹಾಸ ಸೃಷ್ಟಿ ಮಾಡುವಂಥ ನಮ್ಮೆಲ್ಲರ ಮುಂದೆ ಭಗವಂತ ಅಂದ್ರೆ ಏನು ಅಂತ ತೋರಿಸಿಕೊಟ್ಟಂಥ ನಡೆದಾಡುವ ದೇವರಾಗಿ ಇವತ್ತು ಈ ಒಂದು ದೊಡ್ಡ ಕೆಲಸವನ್ನ ಮಾಡಿ ಆ ಆದರ್ಶವನ್ನು ನಮ್ಮ ಮುಂದೆ ಬಿಟ್ಟು ಹೋಗಿದ್ದಾರೆ. ಅಂಥವರ ಇವತ್ತಿನ ಪುಣ್ಯ ಸ್ಮರಣೆಯಲ್ಲಿ ನಾವಿಲ್ಲೆಲ್ಲ ಸೇರಿದ್ದೇವೆ. ಈ ಕಾರ್ಯಕ್ರಮಕ್ಕೆ ನಮ್ಮ ಯಾವ ರೀತಿ ಪೂಜ್ಯ ಸ್ವಾಮೀಜಿಯವರು ತ್ರಿವಿಧ ದಾಸೋಹ, ಅನ್ನ, ಅಕ್ಷರ ಮತ್ತು ಆರೋಗ್ಯ ದಾಸೋಹಗಳನ್ನು ನಡೆಸಿದರೋ ಅದೇ ರೀತಿ ನಮ್ಮ ಸರ್ಕಾರ ಕೂಡ ಇವತ್ತು ದೇಶದಲ್ಲಿ ಕರೋನಾ ಬಂದಂತಹ ಸಂದರ್ಭದಲ್ಲಿ ಇಡೀ ದೇಶದಲ್ಲಿ ಒಂದು ಅತ್ಯುತ್ತಮ ವ್ಯವಸ್ಥೆಯನ್ನ ಸನ್ಮಾನ್ಯ ನರೇಂದ್ರ ಮೋದಿಯವರ ಮಾರ್ಗದರ್ಶನದಲ್ಲಿ ನಿರ್ಮಾಣ ಮಾಡಿದ್ದು ಅದು ಸನ್ಮಾನ್ಯ ಅಮಿತ್ ಶಾ ಅವರಾದರೆ, ಅದೇ ರೀತಿ ಯಾವ ರೀತಿ ದಾಸೋಹವನ್ನ ಪೂಜ್ಯ ಸ್ವಾಮೀಜಿಯವರು ಇಲ್ಲಿ ಬಡ ಮಕ್ಕಳಿಗೆ ನಡೆಸ್ತಾ ಇದ್ರು, ಇಡೀ ದೇಶ ಲಾಕ್ಡೌನ್ ಆದಂತಹ ಸಂದರ್ಭದಲ್ಲಿ ಇವತ್ತಿಗೂ ಕೂಡ 6 ತಿಂಗಳ ಕಾಲ, ಮತ್ತೆ 6 ತಿಂಗಳ ಕಾಲ ಜಗತ್ತಿನ ಯಾವುದೇ ದೇಶದಲ್ಲಿ ಇರಲಾರದಂಥ, ಜಗತ್ತಿನ ಯಾವ ದೇಶದಲ್ಲಿಯೂ ಆಗಲಾರದಂಥ, ಕಂಡು ಕೇಳಲಿರದಂಥ
ಒಂದು ಫುಡ್ ಸೆಕ್ಯೂರಿಟಿ, ಆಹಾರ ಭದ್ರತೆ ಕಾರ್ಯಕ್ರಮವನ್ನ ಸನ್ಮಾನ್ಯ ಪ್ರಧಾನಮಂತ್ರಿಗಳು ನಡೆಸಿದ್ರು. ಅದು ಕೂಡ ಒಂದು ರೀತಿಯ ಅನ್ನ ದಾಸೋಹ. ಪೂಜ್ಯ ಶ್ರೀಗಳು ಯಾವ ರೀತಿ ನಡೆಸಿದ್ರು, ಅದು ಅನ್ನ ದಾಸೋಹವನ್ನ ಪೂಜ್ಯ ಪೂರ್ಣ ಶ್ರೀಗಳ ಪ್ರೇರಣೆಯೊಂದಿಗೆ ನಡೆಸಿದ್ರು ಅನ್ನುವಂಥ ಸಂಗತಿಯನ್ನು ನಾವು ಅರ್ಥ ಮಾಡ್ಕೋಬೇಕು. ನಾನು ಒಂದು ಸರ್ತಿ ಆಸ್ಟ್ರೇಲಿಯಾದ ಒಬ್ಬ ನಮ್ಮ ಸಚಿವರ ಜೊತೆಗೆ ಮಾತನಾಡ್ತಾ ಇದ್ದೆ. ಆವಾಗ ಅವ್ರು ಕೇಳಿದ್ರು ಕರೋನಾ ಸ್ಥಿತಿ ಬಗ್ಗೆ. ನಾನು ಹೇಳಿದೆ, ವ್ಯಾಕ್ಸಿನೇಷನ್ನು ನಡೀತಾ ಇದೆ, ನಾವು 80 ಕೋಟಿ ಜನರಿಗೆ 2 ವರ್ಷಗಳ ಕಾಲ ನಾವು ಆಹಾರವನ್ನು ಕೊಟ್ಟಿದ್ದೇವೆ ಅಂದ್ರೆ ಅವರಿಗೆ ನಂಬಕ್ಕೆ ಆಗ್ತಾ ಇಲ್ಲ. ಅಂಥ ಒಂದು ಕೆಲಸವನ್ನ ಮಾಡಿ ಅದೇ ರೀತಿ ಆರೋಗ್ಯ ಕ್ಷೇತ್ರದಲ್ಲಿಯೂ ಕೂಡ ಒಂದು ಮಹತ್ತರ ಬದಲಾವಣೆಯನ್ನ ನಾವು ಇವತ್ತು ತರ್ತಾ ಇದ್ದೀವಿ. ಅನ್ನ, ಆರೋಗ್ಯ ಮತ್ತು ಶಿಕ್ಷಣ, ಈ 3 ಕ್ಷೇತ್ರದಲ್ಲಿ ಹೊಸ ಶಿಕ್ಷಣ ನೀತಿಯ ಮೂಲಕ ಒಂದು ಪರಿವರ್ತನೆಯನ್ನ ತರ್ತಾ ಯಾವ ರೀತಿ ಪೂಜ್ಯ ಸ್ವಾಮಿಗಳು ತಮ್ಮ ಜೀವನದಲ್ಲಿ ನಡ್ಕೊಂಡ್ರು ಅದೇ ರೀತಿ ಇವತ್ತಿನ ನಮ್ಮ ಸರ್ಕಾರ ಮಾನ್ಯ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಕೆಲಸ ಮಾಡ್ತಾ ಇದೆ. ಆದ್ದರಿಂದನೇ ಹಿಂದಿನ ಪ್ರಧಾನಮಂತ್ರಿ ಸನ್ಮಾನ್ಯ ಅಟಲ್ ಬಿಹಾರಿ ವಾಜಪೇಯಿ ಅವರು ಇಲ್ಲಿಗೆ ಬಂದಾಗ ಹೇಳಿದ್ರು, ಉತ್ತರ ಮೇ ಗಂಗಾ ಹೈ, ದಕ್ಷಿಣ ಮೇ ಸಿದ್ಧ ಗಂಗಾ ಹೈ ಅನ್ನುವಂತಹ ಮಾತನ್ನು ಹೇಳಿದ್ರು. ಅಂತಹ ಪುಣ್ಯ ಭೂಮಿಗೆ ಇವತ್ತು ಸನ್ಮಾನ್ಯ ಅಮಿತ್ ಶಾ ಅವರು ಪೂಜ್ಯ ಸ್ವಾಮೀಜಿಯವರ ಸಮ್ಮುಖದಲ್ಲಿ ಬಂದಿದ್ದಾರೆ. ನಾವೆಲ್ಲರೂ ಅವರ ಮಾತನ್ನು ಕೇಳಬೇಕಾಗಿರೋದ್ರಿಂದ ನಾನು ಇದಕ್ಕಿಂತ ಹೆಚ್ಚಿನದನ್ನು ಏನು ಹೇಳಲಾರದೆ ಪೂಜ್ಯ ಸ್ವಾಮೀಜಿಯವರ ಸಿದ್ಧಗಂಗಾ ಮಹಾಸ್ವಾಮಿಯವರಿಗೆ ನಾನು ನುಡಿ ನಮನಗಳನ್ನು ಅರ್ಪಿಸಿ ಪೂಜ್ಯ ವೇದಿಕೆ ಮೇಲಿರುವಂಥ ಎದುರಿಗೆ ಇರುವಂಥ ಎಲ್ಲ ಸ್ವಾಮಿಗಳಿಗೂ ನನ್ನ ನಮನಗಳನ್ನು ಸಲ್ಲಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಸನ್ಮಾನ್ಯ ಪ್ರಹ್ಲಾದ್ ಜೋಶಿ ಅವರಿಗೆ ಶ್ರೀಮಠದ ಪರವಾಗಿ ಭಕ್ತಿ ಸಮರ್ಪಣೆ, ಗೌರವ ಸಮರ್ಪಣೆ. ಇದೀಗ ನಮ್ಮನ್ನ ಉದ್ದೇಶಿಸಿ ಮಾತನಾಡುವವರು ಕೇಂದ್ರ ಸರ್ಕಾರದ ರಾಸಾಯನಿಕ ಮತ್ತು ರಸಗೊಬ್ಬರ ಖಾತೆ ಮತ್ತು ನವೀಕರಿಸಬಹುದಾದ ಇಂಧನ ಖಾತೆಯ ಸಚಿವರು, ಸಾತ್ವಿಕ ಚಿಂತಕರು ಆದ ಸನ್ಮಾನ್ಯ ಶ್ರೀ ಭಗವಂತ್ ಖೂಬಾರು. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ವಿಶ್ವಗುರು ಬಸವಣ್ಣನವರನ್ನು ಹಾಗೂ 12ನೇ ಶತಮಾನದ ಎಲ್ಲ ಬಸವಾದಿ ಶರಣರನ್ನು ಧ್ಯಾನ ಮಂದಿರದಲ್ಲಿ ಶ್ರದ್ಧಾಪೂರ್ವಕವಾಗಿ ಸ್ಮರಿಸಿಕೊಂಡು ಡಾಕ್ಟರ್ ಶ್ರೀ ಶ್ರೀ ಶಿವಕುಮಾರ ಸ್ವಾಮೀಜಿಯವರ 115ನೇ ಜಯಂತಿ ಹಾಗೂ ಗುರುವಂದನಾ ಮಹೋತ್ಸವದ ಈ ಒಂದು ಕಾರ್ಯಕ್ರಮದಲ್ಲಿ ನೇತೃತ್ವವನ್ನು ವಹಿಸಿದಂಥ ಶ್ರೀ ಶ್ರೀ ಸಿದ್ಧಲಿಂಗ ಮಹಾಸ್ವಾಮೀಜಿಯವರ ಪಾದಗಳಿಗೆ ಭಕ್ತಿಪೂರ್ವಕವಾದಂಥ ನಮನಗಳನ್ನು ಸಲ್ಲಿಸುತ್ತಾ ಈ ಒಂದು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದಂಥ ಪರಮ ಪೂಜ್ಯ ಜಗದ್ಗುರು ಶ್ರೀ ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮಿಯವರ ಪಾದಗಳಿಗೆ ಭಕ್ತಿಪೂರ್ವಕವಾದಂಥ ನಮನಗಳನ್ನು ಸಲ್ಲಿಸುತ್ತಾ ಈ ಒಂದು ಕಾರ್ಯಕ್ರಮದ ಉದ್ಘಾಟಕರು ನೀವು ಅಂತೂ ದೇಶದ ಪ್ರಥಮ ಗೃಹ ಸಚಿವರು, ಉಪ ಪ್ರಧಾನಮಂತ್ರಿಗಳಾದಂಥ ಸನ್ಮಾನ್ಯ ಶ್ರೀ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರನ್ನಂತೂ ನೋಡುವಂಥ ಸೌಭಾಗ್ಯವಂತೂ ನಮಗಿರಲಿಲ್ಲ. ಯಾವ ರೀತಿ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು ಭಾರತಕ್ಕೆ ಒಗ್ಗೂಡಿಸುವಂಥ ದಿಟ್ಟ ನಿರ್ಧಾರಗಳನ್ನು ತಗೊಂಡು ಇವತ್ತು ಅಖಂಡ ಭಾರತವನ್ನು ನಾವು ನೋಡ್ತಾ ಇದ್ದೀವೋ, ಆ ರೀತಿ 21ನೇ ಶತಮಾನದಲ್ಲಿ ಭಾರತ ಸರ್ಕಾರದ ಗೃಹ ಸಚಿವರು, ನಿಮ್ಮೆಲ್ಲರ ನಾಯಕರಾದಂಥ ಸನ್ಮಾನ್ಯ ಶ್ರೀ ಅಮಿತ್ ಶಹಾಜಿಯವರು ಇವತ್ತು ದೇಶವನ್ನು ಸಾಂಸ್ಕೃತಿಕವಾಗಿ, ಭೌಗೋಳಿಕವಾಗಿ ಒಗ್ಗೂಡಿಸುವಂಥ ದಿಟ್ಟ ನಾಯಕರಾದಂಥ ಸನ್ಮಾನ್ಯ ಶ್ರೀ ಅಮಿತ್ ಶಹಾಜಿಯವರೇ ಹಾಗೂ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದಂಥ ಮಾಜಿ ಮುಖ್ಯಮಂತ್ರಿಗಳು, ನಿಮ್ಮೆಲ್ಲರ ನಾಯಕರಾದಂಥ ಸನ್ಮಾನ್ಯ ಶ್ರೀ BS ಯಡಿಯೂರಪ್ಪಜಿಯವರೇ, ಇವಾಗ ತಾನೇ ಸುದೀರ್ಘವಾಗಿ ಸರ್ಕಾರದ ಯೋಜನೆಗಳು ಮತ್ತು ಈ ಮಠದ ಪ್ರೇರಣೆಯಿಂದ ಸರ್ಕಾರದಲ್ಲಿ ಯಾವ ಕಾರ್ಯಕ್ರಮಗಳನ್ನು ಕೊಡ್ತಾ ಇರುವಂಥ ರಾಜ್ಯದ ಘನವೆತ್ತ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಶ್ರೀ ಬಸವರಾಜ ಬೊಮ್ಮಾಯಿಜಿಯವರೇ, ಇವಾಗ ತಾನೇ ಮಾತನಾಡಿದಂಥ ನಮ್ಮ ನಾಯಕರು, ಕೇಂದ್ರದ ಸಚಿವರಾದಂಥ ಸನ್ಮಾನ್ಯ ಶ್ರೀ ಪ್ರಹ್ಲಾದ್ ಜೋಶಿಜಿಯವರೇ, ವೇದಿಕೆ ಮೇಲಿದ್ದಂಥ
ರಾಜ್ಯ ಸರ್ಕಾರದ ಎಲ್ಲ ಗೌರವಾನ್ವಿತ ಮಂತ್ರಿಗಳೇ, ಗಣ್ಯಮಾನ್ಯರೇ, ಈ ಒಂದು ಸಭೆಯಲ್ಲಿ ಪೂಜ್ಯರಂತ ಎಲ್ಲ ಪೂಜ್ಯರ ಪಾದಗಳಿಗೆ ವಂದಿಸುತ್ತಾ ಹಾಗೂ ಸಹಸ್ರಾರು ಸಂಖ್ಯೆಯಲ್ಲಿ ಈ ಒಂದು ಮಠದ ಸದ್ಭಕ್ತರೇ, ನಿಮ್ಮೆಲ್ಲರಿಗೆ ನನ್ನ ಶರಣಾರ್ಥಿಗಳು. ನಾನು ಕೂಡ ಈ ಒಂದು ಮಠದ ವಿದ್ಯಾರ್ಥಿ ಹಾಗೂ ಸದ್ಭಕ್ತ. ನಾನು 2014 ನಂತರ ಸ್ವಾಮೀಜಿಯವರ ಆಶೀರ್ವಾದ ಮತ್ತು ಜನರ ಆಶೀರ್ವಾದ, ಮೋದಿಜಿಯವರ ಆಶೀರ್ವಾದದಿಂದ ಸಂಸದನಾದ ಮೇಲೆ ಮೋದಿಜಿಯವರ ಪ್ರೇರಣೆಯ ಸ್ವಚ್ಛ ಭಾರತದ ಕಲ್ಪನೆಯನ್ನ ಈ ದೇಶ ಜನರಿಗೆ ಕೊಟ್ಟಿದ್ದಾಗೆ ನಾನು ಡಾಕ್ಟರ್ ಶ್ರೀ ಶಿವಕುಮಾರ ಸ್ವಾಮೀಜಿಯವರ ನೇತೃತ್ವದಲ್ಲಿ 2 ಅಕ್ಟೋಬರ್ 2014 ಈ ಮಠದ ಪರಿಸರದಲ್ಲಿಯೇ ಸ್ವಚ್ಛ ಭಾರತವನ್ನು ನಾವೆಲ್ಲರೂ ಸೇರ್ಕೊಂಡು ಮಾಡಿದ್ದೀವಿ. ಆವಾಗ ಶಿವಕುಮಾರ ಸ್ವಾಮೀಜಿಯವರು ಬಹಳಷ್ಟು ಖುಷಿಪಟ್ಟು ಮಾನ್ಯ ನರೇಂದ್ರ ಮೋದಿಜಿಯವರನ್ನ ತುಂಬ ಹೃದಯದಿಂದ ಹಾಡಿ ಹೊಗಳಿದ್ರು. ನೋಡಿ, ಒಬ್ಬ ದೇಶದ ಪ್ರಧಾನಮಂತ್ರಿಯಾಗಿ ಸ್ವತಃ ಸ್ವಚ್ಛತೆಯ ಒಂದು ಕಲ್ಪನೆಯನ್ನು ಈ ದೇಶದ ಜನರಿಗೆ ಕೊಡಬೇಕಾದ್ರೆ ಎಲ್ಲೋ ಒಂದು ಕಡೆ ನರೇಂದ್ರ ಮೋದಿಯವರ ಒಂದು ಹೃದಯದಲ್ಲಿ ನಮ್ಮ ಮಹಾಪುರುಷರ ಕಲ್ಪನೆ ಮತ್ತು ಸಂದೇಶಗಳು ಮತ್ತು ಬಸವೇಶ್ವರ ಅವರ ಒಂದು ಕಲ್ಪನೆಗಳಿದ್ದಾಗ ಮಾತ್ರ ಸಾಧ್ಯ ಅನ್ನುವಂಥದ್ದನ್ನು ಮಾನ್ಯ ಪೂಜ್ಯರಾದಂಥ ಶಿವಕುಮಾರ ಸ್ವಾಮೀಜಿಯವರು ಅವತ್ತು ನನಗೆ ಹೇಳಿದರು. ಆ ಕಾರಣಕ್ಕಾಗಿಯೇ ಇವತ್ತು ದೇಶದಲ್ಲಿ ಅಲ್ಲ, ಇಡೀ ವಿಶ್ವದಲ್ಲಿಯೇ ಬಸವೇಶ್ವರನ್ನು ಹಾಡಿ ಹೊಗಳಿದಂಥ ಯಾರಾದರೂ ಪ್ರಥಮ ಪ್ರಧಾನಿ ಇದ್ದರೆ ಅವರು ನರೇಂದ್ರ ಮೋದಿಯವರು